ಮಶಿಬನಾಳ ವಿದ್ಯಾ ಅಂತ ನನ್ನ ರಾಮಗಂಧಾಳ ಹೆಂಗ ಹೌದಪ್ಪ ನನ್ನ ಶ್ರೀಕಾಲ ರಾಮಗ ಬೈದಾಳ ಹೆಂಗ ಹಂಗೆ ಹೇಳ್ತೈತಿ ಹುಡುಗಿ ಅಗಸನ ಮಾತ ಕೇಳಿ ಬೊಟ್ಟಾನ ಹೇಳ್ತೀನಾಗ ಮತ್ತೇನಾಯ್ತಮ್ಮ ಮುಂದ ಇದರ ಕಥೆಯ ಹುಡುಗಿ ನಿನಗ ಹೇಳ್ತಾರ ಕೇಳ ಇಲ್ಲ ನಿಮ್ಮ ಸೀತಾದೇವಿ ಜನಕ ರಾಜನ ಯುದ್ಧ ಮನೆಯಾಗ ಆಗ 7 ವರ್ಷದ ಹುಡುಗಿ ಎದ್ಲ ಜನಕನ ಮನೆಯಾಗ ಆಗ ಗಂಡ ಗಿಳಿಯ ಹೆಣ್ಣ ಗಿಳಿ ಇದ್ದು ಅವಾಗ ಎರಡ ಗಿಳಿಯ ಹುಡುಗಿ ದಿನ ಕುಂದರತಿದ್ದು ಗಿಡದ ಮ್ಯಾಗ ದಿನ ಎರಡು ಕೂಡಿ ಆಟ ಆಡತವ ಗಿಡದ ಮ್ಯಾಗ ಅವು ಎರಡು ಕೂಡಿ ತಿನ್ನೋದು ಉಣ್ಣೋದು ಹಾರಾಡುತ್ತಿದ್ದು ಇವರ ಸೀತಾಗ ಒಂದ ದಗದ ಆಗೈತಿ ಒಳಗಿಂದ ಒಳಗ ಎಣ್ಣ ಗಿಳಿನ ಹಿಡ್ಕೊಂಡ ಇಡಬೇಕಂದಳ ಪಂಜಾರದ ಒಳಗ ಆಗ ಎಂತ ತಪ್ಪ ಮಾಡ್ಯಾಳ ನೋಡ್ರಿ ಮಟ್ಟ ಮೊದಲೀಗ ಎರಡು ಕೋಡಿ ಗಿಳಿಯ ಮಾತ್ರ ಆಟ ಆಡತಿದ್ದು ಆಗ ಇವರ ಸೀತಾ ಒಂದ ದಗದ ಮಾಡ್ಯಾಳ ನೋಡ್ರಿ ಆವಾಗ ಆ ಕ್ಷಣದ ಒಳಗ ಹೆಣ್ಣ ಗಿಳಿಯ ಹಿಡಿದ್ರ ಕೈಯ ಆ ಗಿಳಿಯ ತಂದ ಪಂಜರದೊಳಗ ಇಟ್ರ ಅವಾಗ ಆಗ ದಿನ ಹೆಣ್ಣ ಗಿಳಿಯ ಏನ ಮಾಡ್ತಿತ್ತ ಅವಾಗ ನನಗ ಎಂತ ಕಷ್ಟ ತಂದ ಇಟ್ಟೆ ಸೀತಾ ಎದರಾಗ ಇಬ್ರು ಕೂಡಿ ಗಂಡ ಹೆಂಡತಿ ಚಂದ ಇದ್ದೀವು ನೋಡ ಆಗ ನಮನ ಅಗಲಿಸಿ ಇಟ್ಟಿ ತಂದಿ ನನ್ನ ಪಿಂಜರದ ಒಳಗ ಗಂಡ ಗಿಳಿಯ ಹೆಣ್ಣ ಗಿಳಿಯ ನೋಡಿ ಅಳುತ್ತಿದ್ದು ನೋಡ್ರಿ ಆಗ 2 ದಿನ ಕಣ್ಣನ ನೀರ ತೆಗಿತವ ಅವಾಗ ಆಗ ಹೆಣ್ಣ ಗಿಳಿಗೆ ಚಿಂತಿ ಬಿತ್ತ ತನ್ನ ಮನದಾಗ ಆಗ ಕಾಳ ಅನ್ನ ನೀರ ತಿನ್ನಲಿಲ್ಲ ಆಗಿನ ಗಳಿಗೆ ಆಗ ದಿನ ದಿನ ಯಾತ ಪ್ರಕಾರ ನಡೀತ ನೋಡ್ರಿ ದಿನಾಗ ಆಗ ಹೆಣ್ಣ ಗಿಳಿಯ ಸ್ವರ್ಗಿತ ನೋಡ್ರಿ ಆಗಿನ ಕ್ಷಣದಾಗ ಸ್ವರ್ಗಿ ಮಾತ್ರ ಸಾವಿದ ಎಣ್ಣ 1 ತಾಸ ಇತ್ರಿ ಆಗ ಸೀತಾದೇವಿನ ಕರದೈತಿ ನೋಡ್ರಿ ಗಿಳಿಯ ಅವಾಗ ಆಗ ಗಿಳಿಯ ಒಂದ ಮಾತ ಹೇಳ್ತಿ ಶೀತನ ಕಿವಿಯಾಗ
ಅಗಲಿಸಿದಿ ನೀನು ಇಂಥ ಕ್ಷಣದಾಗ ನಮನ ಅಗಲಿಸಿ ನೀನು ದೂರ ಮಾಡಿ ಅಂದ್ರ ಸೀತಾ ಈಗ ನೀನು ರಾಮನ ಬಿಟ್ಟ ಆಗಲೇಬೇಕಾಗೈತೆ ಅಂದತಿ ಆವಾಗ ಹೆಣ್ಣ ಗಿಳಿಯ ಸೀತಾಗ ಮಾತ್ರ ಶಾಪ ಕೊಡ್ತ ನೋಡ್ರಿ ಆಗ ಗಿಳಿಯ ಶಾಪ ಬಂದ ಕುತ್ತ ಸೀತಾಗ ಅವಾಗ ನಿಮ್ಮ ಸೀತಾ ಮಾಡಿದ ಹುಡುಗಿ ಆಗ ಕುತಂತ್ರ ಮಣಿಯಾಗ ಅದರ ಸಲುವಾಗಿ ಹೋಗಿ ಇರಬೇಕಾಗೈತಿ ಸೀತಾ ದೂರಾಗ ಅಗಸನ ಮಾತ ಕೇಳಿ ಬಿಟ್ಟ ಬಂದಾನಂತ ಹೇಳ್ತಾಳ ನನಗ ನಿನಗ ಹುಚ್ಚ ಮಾತ್ರ ಹಿಡದತಿ ಹುಡುಗಿ ಕೊಕಟ್ನೂರ ಊರಾಗ ನೀ ಮಾಡಿದ ಪಾಪ ಹುಡುಗಿ ನೀನ ಉಡಬೇಕಾಗೈತಿ ಇಲ್ಲಿ ನಮ್ಮ ಮಣಿಮಿ ಮದ್ಕೊಂಡ್ರು ಒಂದು ಮಾತು ಹಿಂಗ ಹೇಳ್ತಾರ ಏನಂತಪ್ಪ ಏನ್ ಹೇಳ್ತಾರ ಗೊತ್ತೇನ್ರಿ ಮಾಸ್ತರ ಏನು ಹೇಳ್ಯಾರ ನೀ ಮಾಡಿದ ನೀನೇ ನೀಡ ಬ್ಯಾಡ ಯಾರಿಗೆ ಕೊಂಡುಳದ ಅಘಲ ತಮ್ಮ ತಗದೇನೋ ನಾಳೆ ಯಾರಿಗೆ ಕೊಂಡುಳದ ಅಘಲ ತಮ್ಮ ತಗದೇನೋ ನಾಳೆ ಯಾರಿಗೆ ಹುಟ್ಟಿ ಬಂದಿದರು ನೀಗೆ ಹಿರಣ್ಯ ಕಶ್ಯಪ ದೈತ್ಯಾಗೆ ಹರಿ ನಿಂದೆ ಮಾಡತಿದ್ದ ಕೇಳ ಸೆಟ್ಟ ಬಂತ ಕೂಜಿಗೆ ವಿದ್ಯಾ ನೀ ಮಾಡಿದ ನೀನೇ ಉಂಡ ಸೀತಾ ಮಾಡಿದ ಸೀತಾ ಉಂಡಳು ಹೇಳುವುದಿನ್ನ ಯಾರಿಗೆ ಒಂಡೊಳದ ಅಗಾಲ ತಂಗಿ ತಗದೇಡೋ ನಾಳೆ ಯಾರಿಗೆ ಇಲ್ಲಿ ತಪ್ಪು ಯಾರದು ನಂದಲ್ಲ ನಿಮ್ಮವು ಏನ್ ಮಾಡಿದ್ರ ತಪ್ಪ ಎರಡು ಹೆಣ್ಣು ಗಿಳಿ ಗಂಡು ಗಿಳಿ ಎರಡು ಕೂಡಿದ್ದು ಅವಾಗ ನಿಮ್ಮವು ಸೀತಾ ತಂದ ಹೆಣ್ಣು ಗಿಳಿನ ತಂದ ಪಂಜರದಾಗ ಇಟ್ರು ಪಂಜರದಾಗ ಇಟ್ಟು ಕೂಡ್ಲೇನ ಎರಡು ಏನ್ ಮಾಡಿಬಿಟ್ಟು ಕಣ್ಣಾಗ ನೀರು ದಿನಪ್ರತಿ ಕಣ್ಣಾಗ ನೀರು ಹಾಕಾಕೈತಿ ಬಿಟ್ಟು ನಾವಿಬ್ರು ಕೂಡಿದ್ದವ್ರನ್ನ ಅಗಲಿಸಿ ಬಿಟ್ಟಲ್ಲ ಸೀತಾ ಅಂತ ತಿಳ್ಕೊಂಡು ಹೆಣ್ಣ ಗಿಳಿ ಮರಿಗೆ 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 ಸತ್ತು ಹೋಗಿ ಬಿಟ್ಟಿತ್ತು ಸಾಯಿ ಹೊತ್ನಾಗ ಒಂದು ಮಾತು ಹೇಳ್ತದ ಏ ಸೀತಾ ನಮ್ಮನ್ನ ನೀ ಇಂಥ ವಯಸ್ಸದೊಳಗೆ ಇಬ್ಬರು ಅಗಲಿಸಿ ಅಂದ್ರ ನಿನಗೂ ಒಂದಾನೊಂದ ಕಾಲದಾಗ ರಾಮನ ಬಿಟ್ಟು ಆಗಲಿ ಹೋಗೋದಾಗ್ತದ ನಿನಗಂತೇಳಿ ಶಾಪ ಕೊಟ್ಟ ಬಿಡಿತು ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಆಗ್ಯದ ನೋಡು ನನ್ನ ಜಿಂಗರ್ ಬಿಲ್ಲಿ ನಿನಗೆ ಯಾವಾರ ಎಲ್ಲಿ ಸ್ವಟ್ರಾಮಣಿ ಯಾವಾರ ತಂದಿ ಎಲ್ಲಿ ಮಾತಾಡಕತಿ ಯಾವಾರ ಎಲ್ಲಿದ ತಂದಿ ಎಲ್ಲಿ ಹೇಳಾಕತಿ ಇದು ನಿನಗ ಪೈಲೆ ಪ್ರಥಮದಾಗ ಗಿಳಿ ಶಾಪ ಆಗ್ಯದ ಗಿಳಿ ಶಾಪ ಆಗ್ಯದ ಇನ್ನೊಂದು ವಿಷಯ ಏನಾಗ್ಯದ ಮಾಸ್ತರ ಯಾಕಪ್ಪ ಅಂದ್ರೆ ನೀವು ಆಗಲೇ ಏನ್ ಹೇಳ್ತಿರಪ್ಪ ಅಂದ್ರ ಏನಾಗಿತ್ತು ನಮ್ಮ ಹನುಮಂತಗೆ ಹೌದು ಎಷ್ಟು ಮಂದಿ ಹೆಣ್ರ ಅಂತ ಹೇಳಿದ್ರಿ ಏ ಹನುಮಂತಗ 12,000 ಮಂದಿ ಹೆಣ್ರು ಅವ್ರು ಎಲ್ಲಿದಾರು ಶ್ರೀರಾಜದಾಗ ಅದಾರು ಶ್ರೀರಾಜದಾಗ ಅದಾರತ್ತಪ್ಪ ಅಂದ್ರೆ ಯಾವ ಪುರಾಣದಾಗ ಐತಿ ಏ ಮಾಸ್ತರ ಯಾವ ಪುರಾಣದಾಗ ಐತಿ ಅಂದ್ರೆ ಈಕಿನ ಓದಕೇನ ತೋರಿಸಬೇಕಾಗ್ತದ ಪುರಾಣ ಇಲ್ಲಾರ್ದ ಮಾತಾಡ್ತತೆ ನಾ ಹುಚ್ಚುಕೊಟ್ಟಿ ನಿನಗೆ ರೊಕ್ಕ ಕೊಟ್ಟು ಬಿಡ್ತಾಳ ತಗಿ ಯಾರು ಈಕಿ ಅಲ್ಲಿ ನಿನಗೆ ಯಾವಾರ ಹೇಳ್ತಾನೆ ಕೇಳ ಶ್ರೀರಾಜ ಅಂದ್ರೆ ಏನ್ ಗೊತ್ತೇನ ಶ್ರೀರಾಜ್ಯದೊಳಗ ಅಂದ್ರ ಹೆಣ್ಣು ಮಕ್ಕಳ ಆಜ್ಞೆ ಇದ್ದಿದ್ದಿಲ್ಲ ಅಲ್ಲಿ ಯಾರು ಗಂಡಸರು ಹೋಗ್ತಿದ್ದಿಲ್ಲ ಅಲ್ಲಿ ಎಲ್ಲಾರು ಬರೀ ಹೆಣ್ಣು ಮಕ್ಕಳು ಇದ್ರು ಯಾರು ಶ್ರೀರಾಜ್ಯದಾಗ ಅದಕ್ಕಾಗಿ ಅಲ್ಲಿ ಇದ್ದವ್ರು ಯಾರು ಆ ಶ್ರೀರಾಜ್ಯದೊಳಗೆ ಎಲ್ಲಾರು ಹೆಣ್ಮಕ್ಳನ್ನ ಯಾರು ಹನುಮಂತನ ಹೆಂಡ್ರ ಇದ್ರ ಅಲ್ಲಿ ಒಟ್ಟರು ಅದು ನಿನಗೆ ಯಾವಾರ ಏನು ಗೊತ್ತೈತಿ ಗುರ್ತಿಲ್ಲ ಅದನ್ನ ಎಲ್ಲಾ ಓದಬೇಕಾದ್ರ ತಂಗಿ ಅವೆಲ್ಲ ಓದಿದ್ರೆ ಎಂತಾವ್ ನಾಯಿಗೆ ಮಾಸ್ತರ್ ಅಡಿಗೆ ಮನೆಗೆ ತೋರಿಸಬಾರ್ದಾಗ ಅದಕ್ಕಾಗಿ ಏನೇನ್ ಹೇಳ್ತಾಳ ಮಾಸ್ತರ ಕೇಳಿದ ಒಂದಾಯ್ತು ಎರಡಾಯ್ತು ಕರೆ ಬಹಳ ಪ್ರಶ್ನೆ ಉತ್ತರ ಅದಾವ ಇರ್ಲಿ ಮಾಸ್ತರ ಏನ ಒಳಗ ಕುದುರೆ ಮೂಗಿಲಿಂದ ಹುಟ್ಟಿದವ್ರು ಯಾರು ನೋಡಪ್ಪ ಯಾಕ ಬಂತೋತ್ರಿ ಈ ಸಂಕು ಹೆಸರು ರಾಮಗ ತಾಯಿ ತಂದಿ ಯಾರು ರಾಮಗ ಉಪದೇಶ ಕೊಟ್ಟವ್ರು ಯಾರು ರಾವಣಗ ಶಾಪ ಯಾರ್ದಾಯ್ತು ಹೇಳ್ತಾನೆ ಕೇಳ್ತಂಗಿ ಹೇಳ್ತಮ್ಮ ಇಲ್ಲಿ ಕುದುರೆ ಮುಗಿಲೆ ಹುಟ್ಟಿದವ್ರು ಯಾರು ಕುದುರೆ ಮುಗಿಲೆ
ಮುಗಿಲೆ ಹುಟ್ಟಿದವರು ಅಶ್ವಿನಿ ದೇವತೆಗಳ ಮಕ್ಕಳು. ಇವ್ರು ಯಾವ್ದ್ರ ಸಲುವಾಗಿ ಹುಟ್ಟಿದ್ರಿ? ಕುದುರೆ ಮುಗಿನಿಂದ. ಸಂಬಂಧಪ್ಪ ಹೇ ತಂಗಿ, ಇಲ್ಲಿ ಯಾವಾರ ಹೆಂಗ ಐತಿ ಹೇಳ್ತಾರೆ ಕೇಳ. ಸೂರ್ಯನ ಹಿಡಿದು ಬರ್ತದೆ ಯಾವಾರ ಇದು. ಸೂರ್ಯನ ಹೆಂಡತಿ ಯಾರು? ಯಾರು? ಸೂರ್ಯನ ಹೆಂಡತಿ ಸಂಧ್ಯಾದೇವಿ. ಸಂಧ್ಯಾದೇವಿ ಅಪ್ಪ ಯಾರು? ವಿಶ್ವಕರ್ಮ. ಹೌದಲ್ಲ? ವಿಶ್ವಕರ್ಮನ ಮಗಳು ಯಾರು? ಸಂಧ್ಯಾದೇವಿ. ಅವಾಗ ಸೂರ್ಯಾಗ ಮದುವೆ ಮಾಡಿ ಕೊಟ್ಟ ಯಾವ? ವಿಶ್ವಕರ್ಮ. ಮದುವೆ ಮಾಡಿ ಕೊಟ್ಟ. ಅಲ್ಲಿ ದಗದ ಬೇರೆ ಆಯ್ತು. ಸೂರ್ಯಂದ ತೇಜ್ ಬಾಳಿ ಇತ್ತು. ಹೌದಲ್ಲ? ಸೂರ್ಯಂದ ಏನಾಗಿತ್ತಪ್ಪ ಅಂದ್ರೆ ತೇಜ್ ಬಾಳಿ ಇತ್ತು. ಸೂರ್ಯ ಬರೀ ಸಂಧ್ಯಾದೇವಿಗೆ ಒಂದು ದಿನ ಮುಟ್ಟಿದ ಕೂಟ ಕುಡಿದಂದ್ರಣ ಸಂಧ್ಯಾದೇವಿ ಹೋಗಿ ಕೆರಿಂದ 24 ತಾಸು ಹೋಗಿ ನೀರಿನೊಳಗೆ ಸಮುದ್ರದೊಳಗೆ ಕೂಡಬೇಕಾಗ್ತಿತ್ತು. ಹೌದಲ್ಲ ತಮ್ಮ? ಸಮುದ್ರದೊಳಗೆ ಕೂಡಬೇಕಾಗ್ತಿತ್ತು. ಅವಾಗ ಬಹಳ ಸಂಕಟ ಕತ್ತಿ ಬಿಡಿತು ಸಂಧ್ಯಾದೇವಿಗೆ. ಅವಾಗ ಕೇಳ್ತಾಳ, ಏಯಪ್ಪ ಅಲ್ಲ ನೀ ಏನು ತಗದ ತಪ್ಪು ಮಾಡಿ ತಂದೆ? ಹೌದಾ? ಅಲ್ಲ ಮದುವೆ ಮಾಡಿ ಕೊಡೋದು ಕೊಟ್ಟಿ ಕರೆ ಎಂತ ಗಂಡಿಗೆ ಯಾಕೆ ಕೊಟ್ಟು ಯಪ್ಪ ಅಂದಾಗ ಬರೇ ಸೂರ್ಯ ಬಂದ ನನಗ ಒಂದ್ ಸಲ ಕೂಟ ಕುಡಿದ ಅಂದ್ರ ನನಗೆ 24 ತಾಸು ನನಗ ಉರಿ ಹೋಗುದಿಲ್ಲ, ಕೆಟ್ಟ ದಗಿ ಬಿಡ್ತದ. ಹೌದು ಹೌದ್ರಿ. ಅವಾಗ ಹೋಗಿ ಕೇಳಿದ 24 ತಾಸು ನೀರಾಗ ಕೂತಾಗ ಶಾಂತ ಆಗ್ತೈತಿ. ಇವ್ರು ಅವಾಗ ಸಂಧ್ಯಾದೇವಿ ಕರೀತಿಲ್ಲ. ಅವಾಗ ವಿಚಾರ ಮಾಡಿದ ನನ್ನ ಪರಮಾತ್ಮ ಏನಂತ? ಅವಾಗ ಏನ್ ಮಾಡಿದ ವಿಶ್ವಕರ್ಮ, ಏನ್ ಹೆಂಗಾಗೈತಿ ಅಂದ್ರೆ ದಗದ ಬ್ಯಾರಿ ಮಾಡ್ಬೇಕಂದ. ದಗದ ಬ್ಯಾರಿ ಮಾಡ್ಬೇಕಂದ ಏನ್ ಮಾಡಿದ? ಸೂರ್ಯನ ತೇಜವನ್ನ ಕಡಿಮೆ ಮಾಡ್ಬೇಕಂದ. ಹೌದು. ಸೂರ್ಯನ ಏನ ಕಿರಣಗಳು ಬೀಳ್ತಾವಲ್ಲ ಆ ಉಷ್ಣವನ್ನ ಕಡಿಮೆ ಮಾಡ್ಬೇಕಂದ. ಏನ್ ಮಾಡಿದ? ಪೈಲೆ ಪ್ರಥಮದಾಗ ಏನ್ ಮಾಡಿದ? ಡಮರು ತಯಾರು ಮಾಡಿದ. ಹಿಂದಾಗಡೆ ತ್ರಿಶೂಲ ತಯಾರು ಮಾಡಿದ. ಹಿಂದಾಗಡೆ ಚಕ್ರ ತಯಾರು ಮಾಡಿದ. ಹಿಂಗೆ ಎಲ್ಲಾ ತರ ತಯಾರು ಮಾಡಿ 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 ಏನ್ ಮಾಡಿದ? ತೇಜವನ್ನ ಕಡಿಮೆ ಮಾಡಿದ. ಹೌದು. ಕಡಿಮೆ ಮಾಡಿ ಕೇಳಿದ ಏನ್ ಮಾಡಿದ? ಛಾಯಾದೇವಿನವನ್ನ ಸೃಷ್ಟಿ ಮಾಡಿದ. ತಯಾರು ಮಾಡಿ ಛಾಯಾದೇವಿನವನ್ನ ಸೃಷ್ಟಿ ಮಾಡಿ ಇವ್ರವು ಏನ್ ಮಾಡಿದ? ಹೋಗಿ ಕೇಳಿದ ನೀ ಅರಣ್ಯದೊಳಗೆ ಹೋಗಿ ಕೇಳಿದ ಕುದುರೆ ಆಗಿ ಕೇಳಿದ ಮೇಯ್ಕೋತ ನಿಂದ್ರ ಅಂತ ಹೇಳಿ ಕೇಳಿದ ಹೇಳಿಬಿಟ್ಟ. ಹೌದು ಹೌದಪ್ಪ. ಯಾರು? ಸಂಧ್ಯಾದೇವಿ. ಹೌದಲ್ಲ? ಅವಾಗ ನೋಡ್ರಿ ಸೂರ್ಯಾಗೆಲ್ಲ ಗೊತ್ತಾಗ್ತೈತಿ ಹಿಂದಾಗೋದು ಮುಂದಾಗೋದು. ಹೌದು. ಅವಾಗ ಸಂಧ್ಯಾದೇವಿ ನೀನು ಹೆಂಡತಿ ಬಂದ್ಬಿಟ್ಲು. ಏ ನಾನು ಹೇಳ್ತಿ ಅಲ್ಲ ನೀ ಅಂದವು. ಸೂರ್ಯದೇವಗೂ ಗೊತ್ತಾಗ್ತೈತಿ ಅಲ್ಲ. ಹೌದು. ಅಂದ ಕೂಡ್ಲೇನೆ ಏನ್ ಮಾಡಿದ? ಇದು ಛಾಯಾ ಅದ, ಸಂಧ್ಯಾದೇವಿ ನಾನು ಹೆಂಡತಿ ಇಲ್ಲ ಅಂತೇಳಿ ಕಂದಾವು ಏನ್ ಮಾಡಿಬಿಟ್ಟ? ಹಿಂದಾಗೋದು ಮುಂದಾಗೋದು ಗುರ್ತಾಗ್ತಿತ್ತು. ಅಲ್ಲಿ ಹೋಗಿ ಅರಣ್ಯದೊಳಗ ಗಂಡು ಕುದುರೆ ಅದ. ಹೌದಲ್ಲ? ಇದು ಹೆಣ್ಣು ಕುದುರೆಯಾಗಿ ಮೇಯಾಕತ್ತಿತ್ತು. ಸಂಧ್ಯಾದೇವಿ ಸೂರ್ಯದೇವ ಗಂಡು ಕುದುರೆ ಅದ. ಹೌದಪ್ಪ. ಗಂಡು ಕುದುರೆ ಆಗಿ ಕೆರೆದ ಏನ್ ಮಾಡಿದ? ಅವಾಗ ಕುದುರೆಗೆ ಭೋಗವನ್ನ ಕೊಟ್ಟ. ಕುದುರೆಗೆ ಭೋಗವನ್ನ ಕೊಟ್ಟ. ಆ ಕುದುರೆಗೆ ಭೋಗವನ್ನ ಕೊಟ್ಟಾಗ ಏನಾಯ್ತು ಮಾಸ್ತರ? ಮುಂದೆ ಅಲ್ಲಿ ಇಬ್ರು ಹುಟ್ಟಿದ್ರು ನೋಡ್ರಿ. ಯಾರ್ಯಾರು? ಅಲ್ಲಿ ಯಾರಪ್ಪ ಅಂದ್ರ ಅಶ್ವಿನಿ ಕುಮಾರರು ಹುಟ್ಟಿದ್ರು. ಅಶ್ವಿನಿ ಕುಮಾರರು ಹುಟ್ಟಿದ್ರು. ಹೌದಲ್ಲ? ಇವರು ಕುದುರೆ ಮುಗಿಲೆ ಹುಟ್ಟಿದವ್ರ ತಂಗಿ. ಇನ್ನ ರಾವಣಿಗೆ ಯಾರ ಶಾಪ ಆಯ್ತು? ಯಾರಾಯ್ತಪ್ಪ? ರಾವಣಿಗೆ ಯಾರ ಶಾಪ ಆತಪ್ಪ ಅಂತಂದ್ರ ಯಾವ ನನ್ನ ಬಸವನಂದ ಶಾಪ ಆಯ್ತು. ಬಸವನಂದ ಶಾಪ ಆಯ್ತು. ಮತ್ತೆ ಇದು ಅಲ್ಲಾರ್ದ ಮಾಸ್ತರ ಇನ್ನ ರಾಮಣ್ಣನ ಗುರು ಯಾರಿದ್ರು? ಯಾರು? ರಾಮನ ಗುರು ಯಾರಪ್ಪ ಅಂದ್ರ ವೈಶಿಷ್ಟ್ಯ ಮಹಾಗುರುಗಳಿದ್ರು. ವೈಶಿಷ್ಟ್ಯ ಮಹಾಗುರುಗಳಿದ್ರು. ಹೌದಲ್ಲ? ಮತ್ತೆ ಇದು ಅಲ್ಲಾರ್ದ ಓಂಕಾರ ತತ್ವ ತಯಾರಾಗಬೇಕಾದ್ರೆ ಎಷ್ಟು ಅಕ್ಷರದಿಂದ ತಯಾರಾಗ್ಯದ? ಓಂಕಾರ ಅಕ್ಷರ ತಯಾರಾಗಬೇಕಾದ್ರೆ ತಂಗಿ ಅಕಾರ ಉಕಾರ ಮಕಾರ ಶ್ರೀಕಾರ ಜಯ ಹೆಂಕಾರ ಅನ್ನೋ ಹಂತ ಇವ 5 ತತ್ವದಿಂದ ಓಂಕಾರ ಅನ್ನೋ ಹಂತ ಬೀಜ ಉತ್ಪತ್ತಿ ಆಗದ. ನೀ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕುಲ್ಲ. ಮತ್ತ ನಿನಗೊಂದು ಪ್ರಶ್ನೆ ಕೇಳಿಲ್ಲ ಹೇಳಿದೀನಿ. ಇಲ್ಲ ಮತ್ತೆ ಎಲ್ಲಿದಾಳ ನಿಮ್ಮವು? ಸುಮ್ಮ ಹೇಳು. ನೀ ಕೇಳಿದ ಪ್ರಶ್ನೆಗೆ ಎಲ್ಲ ಹೇಳಿನಿ. ಏ ಹುಡುಗಿ, ನಿನ್ನ ದಗದ ಹೆಂಗಂದ್ರ ಬಣಿವಿ ಒಟ್ಟು ಕೆಲಸ ಅಟ್ಟ ಅದ ನಿಂದ. ಹೌದಲ್ಲ? ನಿಂದು ಬಣಿವಿ ಒಟ್ಟು ಕೆಲಸ ಅಟ್ಟ ಅದ. ಆ ಬಣಿವಿ ಒಳಗಿನ ಸೂರ್ ತೆಗೆದ ಕೇಳ ಒಳಗಿನ ದಂಡಿ ಎಣಿಸಿ ಕೊಡುವಂತ ದೈವದಾಗ ಕೆಲಸ ಕಂಬಗಿ ಸುರೇಶ ಅಂದದ. ಹೌದು ಹೌದಪ್ಪ. ಹೌದು. ನನಗ ನಿನಗ ಬಹಳ ಅಜಗಜಾಂತರ ಪರಕದ. ನೀ ನನ್ನ ಜೋಡಿ ಏಸ್ ಕಾಲಕ್ಕೂ ಆಗಂಗಿಲ್ಲ. ಸತ್ತು ಹುಟ್ಟಿ ಬಂದ್ರು ನೀ ನಾನು ಸರಿ ಆಗಂಗಿಲ್ಲ. ಹೌದಲ್ಲ? ಅದಕ್ಕಾಗಿ ಗಂಡ ಗಂಡನ ಹೆಣ್ಣು ಹೆಣ್ಣನ. ಅದಕ್ಕಾಗಿ ಮಾಸ್ತರ ಇನ್ನೇನ್ ಹೇಳ್ತಾಳ? ಏನ್ ಹೇಳ್ತಾಳ? ಒಳಗೆ ಬೇರೆ ಬೇರೆ ಯಾವ ತಂದಾಳ ಕರಿ ಇರ್ಲಿ ಮಾಸ್ತರ. ಏನ ಒಳಗೆ ದೇವಿದ ತಂದಾಳ ನೋಡ್ರಿ. ಇವ್ರು ಅವಾಗ 18 ಕೈ ಅದಾವತ್ತ. ಶಂಭುಣಿ ಸುಮ್ಮನೆ ಹೊಡೆದ ಕೇರಿಂದಿಕ್ಕಿ ಅಲ್ಲ. ಮಹಿಷಾಸುರನ ಹೊಡೆದ ಮಹಿಷಾಸುರ ಮರ್ದಿನಿ ಆದಳತ್ತ. ರಕ್ತ ಬೀಜಾಸುರನ ಹೊಡೆದ ಚಾಮುಂಡಿ ಆದಳತ್ತ. ದುರ್ಗಾಸುರ ದೈತನ ಹೊಡೆದ ದುರ್ಗಾದೇವಿ ಆದಳತ್ತ. ಎಲ್ಲಿ ಆದಳ ನಿಮ್ಮವ್ವ? ಯಾರು ಮಾಡಿ ಕೊಟ್ರ ನಿಮ್ಮವ್ವನ? ಇದನ್ನೆಲ್ಲ ಪರಮಾತ್ಮ. ಏ ಹುಚ್ಚಪ್ಯಾಲಿ, ನಿಮ್ಮವ್ವಾಗ ಪೈಲೆ ಪ್ರಥಮದಾಗ 2 ಕೈಗಳಿದ್ದು. ನಿಮ್ಮ ದೇವಿಗೆ 2 ಕೈಗಳಿದ್ದು. ನಿಮ್ಮ ಕೈಗೆ 2 ಕೈಗಳಿದ್ದು 18 ಕೈಗಳನ್ನು ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ. ಅವಾಗ ಏನ್ ಮಾಡಿದ್ ಹೇಳ್ತಾನೆ ಕೇಳಿ ನಿನಗ. ಏನ್ ಮಾಡ್ತಾನ? ಅವಾಗ 1 ಕೈ ಒಳಗ ಶಂಕರ ಏನು ಕೊಟ್ಟ? ಶಂಕರ ಏನು ಕೊಟ್ಟ ಮಾಸ್ತರ? ತ್ರಿಶೂಲವನ್ನ ಕೊಟ್ಟ. ವಿಷ್ಣು ಚಕ್ರವನ್ನ ಕೊಟ್ಟ. ವರ್ಣ ಶಂಕ ಕೊಟ್ಟ. ಪವನ ದೇವ ಧನುಷ ಬಾಣ ಕೊಟ್ಟ. ಇಂದ್ರ ದೇವ ಏನ್ ಮಾಡಿದ? ನಿನ್ನ ಕೈ ಒಳಗ ಗಂಟಿವನ್ನ ಕೊಟ್ಟ. ವಜ್ರ ಗಂಟಿ ಕೊಟ್ಟ. ಯಮರಾಜ ಏನ್ ಮಾಡಿದ? ಕಾಲದಂಡವನ್ನ ಕೊಟ್ಟ. ಸೂರ್ಯದೇವ ತೇಜವನ್ನ ಕೊಟ್ಟ. ವಿಶ್ವಕರ್ಮ ಕೊಡ್ಲಿ ಕೊಟ್ಟ. ಅಗ್ನಿದೇವ ಶಕ್ತಿ ಕೊಟ್ಟ. ಇಲ್ಲಿ ಕೊಟ್ಟವ್ರು ಯಾರು? ನಿಮ್ಮ ಇಲ್ಲ. ಇದನ್ನ ಎಲ್ಲಾ ಕೊಟ್ಟ ಆಶೀರ್ವಾದ ಮಾಡಿ ಹುಲಿವನ್ನ ತಯಾರು ಮಾಡಿ. ಹುಲಿ ಯಾರು ಕೊಟ್ರು? ನಮ್ಮಪ್ಪ. ಏನ ಮುಂದಿನ ಸಂದಿನಾಗಿ ಹುಲಿ ಕೊಟ್ಟವನ ಹೆಸರು ಹೇಳಿಕೆ
ನೀ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿನಿ ಸಬದಾಗ ನಿನ್ನ ಸಿರಿ ಒಂದು ದೊಡ್ಡದಿಲ್ಲ ಭೂಮಿ ತೆಲಿ ಮ್ಯಾಗ ನಿಮ್ಮ ದೇವಿಯಲ್ಲಿ ದೊಡ್ಡ ಕೆಗಲ ಹೇಳ ಬಣನಾಗ ಕೆಳದಾಗ ನಮ್ಮ 10 ಮಂದಿ ದೇವಾಚಾರ ಕೊಟ್ಟರ ವರ ನಿನಾಗ ಮೊದಲ ನೀರ ಕರ ಇದ್ದ ಹುಡುಗಿ ಆವಾಗ ನಮ್ಮ ಅಪ್ಪ ಸೃಷ್ಟಿ ತಯಾರ ಮಾಡ್ಯಾನ ಒಂದೇ ಕ್ಷಣದಾಗ ಬಬಲೇಶ್ವರ ತಾಲೂಕ ಕಮಗೆ ಹೊರಗ ಇರುತ್ತೆ ನೀವು ಕರೆಸಿದಾಗ ಬಂದ ಕೊಟ್ಟಾಗ ಸೇವಾ ಮಾಡುತ್ತೇನೆ ಈ ಅಕ್ಕಲಕೋಟ ತಾಲೂಕದಾಗ ಮಿಕ್ಕಿದ ಅಂದೇವಾಡಿ ಕಂದ ಮೈಬು ಸುಬಾಣಿ ಜನಿಸಿದ ಹಳ್ಳದ ದಂಡ್ಯಾಗ ನಿನಗ ಪುರಾಣದ ಹಾಗಿನ ಮಾತ ಹೇಳಿನ ಪೂರ್ತಿ ನಿನಗ ಏ ಕಂದ ಸುರೇಶ ಹಾಡಿ ಹೇಳಣ ತುಂಬಿದ ಸಬದಾಗ ವಿದ್ಯಾ ನನ್ನ ಮುಂದ ನಡೆಯಲಿಲ್ಲ ನಿನ್ನ ಆಟ ಮಾಡಬ್ಯಾಡ ಹುಡುಗಾಟ ಹುಡುಗಿ ಹುಡುಗನ ಮುಂದ ನಡೆಸಬ್ಯಾಡ ನಿನ್ನ ಆಟ ಮಾಡಬ್ಯಾಡ ಹುಡುಗಾಟ ಹುಡುಗನ ಮುಂದೆ ನಡೆಸಬ್ಯಾಡೋ ಡಿಸ್ಕೋ ಡ್ಯಾನ್ಸ ಮಾಡಬ್ಯಾಡೋ ಹುಡುಗಾಟ ವಿದ್ಯಾ ಸೋರೇಶನ ಮುಂದೆ ನಡೆಸಬ್ಯಾಡೋ ನಿನ್ನ ಆಟ ಮಾಡಬ್ಯಾಡ ಹುಡುಗಾಟ ಚಂದ್ರನ ಘೋಡ ಮಾಡಿದೆ ಹೊಡಗಾಟ ಚಂದ್ರನ ಘೋಡ ಮಾಡಿದೆ ಹೊಡಗಾಟ ಮಗನ ಮ್ಯಾಲ ಮನಸ್ಸು ಮಾಡ್ಯಾಳ ವಿದ್ಯಾ ಅಂತ ಚಂದ್ರನ ಘೋಡ ಮಾಡಿದೆ ಹೊಡಗ ಮಗನ ಮ್ಯಾಲ ಮನಸ್ಸು ಮಾಡ್ಯಾಳ ವಿದ್ಯಾ ಅಂತ ಹಲಕಟ ವಿದ್ಯಾನ ಚಟ ಕೆಟ ಅಂತ ಹಲಕಟ ಹುಡುಗಿಯ ನೀತಿ ಕೆಟ ಚಂದ್ರನ ಭೋಗಿಸಿ ಬೋಧನ ಹಳದಿ ಮಾಡ ಕೆಟ್ಟ ಮಾಡ ಹುಡುಗಿ ನನ್ನ ಮುಂದ ನಡೆದ ಬ್ಯಾಡ ನಿಲಾಡ ಮಾಡ ಬ್ಯಾಡ ವಿದ್ಯಾ ನನ್ನ ಮುಂದ ನಡೆದ ಬ್ಯಾಡ
ಹೇಳ ಬ್ಯಾಡ ಸೇರೆ ಹೆಂಗಸರ ಮಾನ್ಯಲ್ಲ ಹೋಗ್ಯಾದ ಹಾದ ಯೋನ್ನ ಶೋತ್ತಂತ ಹೇಳ ಬ್ಯಾಡ ಸೇರೆ ಹೆಂಗಸರ ಮಾನ್ಯಲ್ಲ ಹೋಗ್ಯಾದ ಹಾದ ನಿಮ್ಮ ಯೋಲಮ್ಮ ಕೆಟ್ಟ ಹುಡುಗ ಕಾಯಮ ನಿಮ್ಮ ಯೋಲಮ್ಮ ಕೆಟ್ಟ ಹುಡುಗ ಕಾಯಮ ಅಗಸ್ಟ ಮುನಿ ಬಂದ ಎಲ್ಲಮ್ಮನ ಹಾದ ತಗದೆಟ್ಟ ಮಾಡ ಬ್ಯಾಡ ಹುಡುಗಾಟ ನರಬಂದ ನಡೆದ ಬ್ಯಾಡ ನಿನಾದ ಮಾಡ ಬ್ಯಾಡ ಹುಡುಗಾಟ ವಿದ್ಯಾ ನರಬಂದ ನಡೆದ ಬ್ಯಾಡ ನಿನಾದ ಮಾಡ ಬ್ಯಾಡ ಹುಡುಗಾಟ ಹುಡುಗನ ಮನ ನಡೆಸ ಬ್ಯಾಡ ನಿನ್ನೊಟ್ಟ ಮಾಡ ಬ್ಯಾಡ ಚಲ್ಲಾಟ ವಿಠ ಸುರೇಶನ ಮುಂದೆ ನಡೆಸ ಬ್ಯಾಡ ಡಿಸ್ಕೋ ಡ್ಯಾನ್ಸ ಮಾಡ ಬ್ಯಾಡ ಹುಡುಗಾಟ ಹುಡುಗಿ ನಡೆಸ ಬ್ಯಾಡ ನಿನಾಟ ಮಾಡ ಬ್ಯಾಡ ಹುಡುಗಾಟ ವಿದ್ಯಾ ನಳಬಂದ ನಡೆಸ ಬ್ಯಾಡ ನಿನಾಟ ಮಾಡ ಬ್ಯಾಡ ಹುಡುಗಾಟ ನಿಮ್ಮ ದ್ರೌಪದಿದು ಬ್ಯಾಳೆ ಅಂತ ಕ್ಯಾಟ ನಿಮ್ಮ ದ್ರೌಪದಿದು ಬ್ಯಾಳೆ ಅಂತ ಐದ ಮಂದಿನ ಭೋಗಸಕ್ಕೆ ಕಾಣ ನಿಮ್ಮ ದ್ರೌಪದಿದು ಬ್ಯಾಳೆ ಅಂತ ಐದ ಮಂದಿನ ಭೋಗಸಕ್ಕೆ ಕಾಣ ಕರ್ಣಗಮನ ಸಿಟ ಶೀಲ ಹೋಯ್ತ ಕೆಟ್ಟ ಕರ್ಣಗಮನ ಸಿಟ ಶೀಲ ಹೋಯ್ತ ಕೆಟ್ಟ ವಿದ್ಯಾ ನಾ ಹೆಚ್ಚಂದರ ಹುಡುಗಿ ನಿನ್ನ ಬೋಜ ಜೊಟ್ಟ ಮಾಡ ಬ್ಯಾಡ ಹುಡುಗಾಟ ಹುಡುಗಿ ನರಬಂದ ನಡೆದ ಬ್ಯಾಡ ನಿನಾಟ ಮಾಡ ಬ್ಯಾಡ ಹುಡುಗಾಟ ವಿದ್ಯಾ ನರಬಂದ ನಡೆದ ಬ್ಯಾಡ ನಿನಾಟ ಮಾಡ ಬ್ಯಾಡ ಹುಡುಗಾಟ ಹುಡುಗಿ ಹುಡುಗನ ಮುಂದೆ ನಡೆಸ ಬ್ಯಾಡ ನಿನ್ನೋಟ ಮಾಡ ಬ್ಯಾಡ ಚಲ್ಲಾಟ ವಿದ್ಯಾ ಸುರೇಶನ ಮುಂದೆ ನಡೆಸ ಬ್ಯಾಡ ಡಿಸ್ಕೋ ಡ್ಯಾನ್ಸ ಮಾಡ ಬ್ಯಾಡ ಹುಡುಗಾಟ ಹುಡುಗಿ ಹುಡುಗನ ನಡೆಸ ಬ್ಯಾಡ ನಿನಾಟ ಮಾಡ ಬ್ಯಾಡ ಹುಡುಗಾಟ ವಿದ್ಯಾ ನರಮುಂದ ನಡೆಸ ಬ್ಯಾಡ ನಿನಾಟ ಮಾಡ ಬ್ಯಾಡ ಹುಡುಗಾಟ ಬೆಳಗಾವ ಜಿಲ್ಲಾಕ ಅತನೇ ವರ ಬೆಳಗಾವ ಜಿಲ್ಲಾಕ ಅತನೇ ವರ ಅಲ್ಲಿ ಸಿದ್ದೇಶ್ವರ ಶಿವಯೋಗ ಬೆಳಗಾವ ಜಿಲ್ಲಾಕ ಅತನೇ ತಾಲಕ ಅಲ್ಲಿ ಸಿದ್ದೇಶ್ವರ ಶಿವಯೋಗ ವಾಸುನ ಪದ ಪಟ ವಿದ್ಯಾಗ ಟೈಮ ಕೊಟ್ಟ ವಾಸುನ ಪದ ಪಟ ಹುಡುಗಿಗೆ ಟೈಮ ಇಟ್ಟ ಕಂಬಗೆ ಸುರೇಶ ಹಾಡಿ ಹೇಳ ಟಿಮ್ ಟಿಮ್ ಎತ್ತ ಮಾಡ ಬ್ಯಾಡ